ಈಗಾಗಲೇ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 17 ಮಂದಿ ಆರೋಪಿಗಳು ಇದ್ದಾರಲ್ಲ, 17 ಮಂದಿ ಆರೋಪಿಗಳನ್ನ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಈಗ ಅನೇಕರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇನ್ನೂ ಕೂಡ 6 ಮಂದಿಯನ್ನ ಪೊಲೀಸ್ ಕಸ್ಟಡಿಗೆ ಕೇಳಲಾಗ್ತಾ ಇದೆ. ದರ್ಶನ್ ಸೇರಿ 6 ಮಂದಿ ಈಗ ಖಾಕಿ ವಶಕ್ಕೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೋರ್ಟ್ನಲ್ಲಿ ವಕೀಲರ ವಾದ ಪ್ರತಿವಾದ ಮುಂದುವರೆದಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ ನ್ಯಾಯಾಧೀಶರು. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಉಲ್ಲೇಖ ಮಾಡಿ ವಾದ ಮಾಡಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ 11 ದಿನಗಳ ಕಾಲ ಕಸ್ಟಡಿ ಅವಧಿ ಆಗಿದೆ. ಕಸ್ಟಡಿ ಅವಧಿಯಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನ ಮಾಡಲಾಗಿದೆ. ಈಗ ಎಸ್ಪಿಪಿ ಕೇಳ್ತಾ ಇರೋದು ಇನ್ನೂ ಕೂಡ ಕಸ್ಟಡಿ ಅಗತ್ಯ ಇದೆ, ಕಾರಣ ಇನ್ನೂ ಕೂಡ ಇಲ್ಲಿ ಸಾಕಷ್ಟು ವಿಚಾರಣೆ ಬಾಕಿ ಇದೆ. ಇಲ್ಲಿ ಒಂದಕ್ಕೊಂದು ಸರಿಯಾಗಿ ತಾಳೆ ಆಗ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಮೈಸೂರಲ್ಲಿ ಇದ್ರು, ಇದಾದ ನಂತರ ನೇರವಾಗಿ ಮೈಸೂರಿಗೆ ಹೋಗಿರೋದು ದರ್ಶನ್. ಮೈಸೂರಿಗೆ ಹೋದ್ರು, ಮೈಸೂರಿನಿಂದ ಅವ್ರನ್ನ ಕರ್ಕೊಂಡ್ ಬಂದಿರೋದು. ಜೊತೆಗೆ ಆರೋಪಿಗಳನ್ನ ಅವರು ಸರೆಂಡರ್ ಆಗೋದಕ್ಕಿಂತ ಮುಂಚೆ ಕೂಡ ಅವರನ್ನ ಕರ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಅಲ್ಲಿ ಅವರನ್ನ ಮಾತನಾಡಿಸಿ ಸಂಧಾನ ಮಾಡಿ ಕಳುಹಿಸಿದ್ದು ದರ್ಶನ್ ಅವರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನನ್ನ ಅವರು ಜಿಮ್ಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಖಾಕಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ 6 ಮಂದಿ ಖಾಕಿ ವಶಕ್ಕೆ ಪಡೆಯೋದಕ್ಕೆ ಈಗ ಎಸ್ಪಿಪಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಬೇಕು ಬೇಡಗಳ ವಾದ ಪ್ರತಿವಾದಗಳು ಇನ್ನು ನಡೀತಾ ಇದೆಯಾ, ಹೇಗೆ? ನವಿತಾ, ಒಂದು ಕಡೆ ಎಸ್ಪಿಪಿ ಅವರು ಮನವಿ ಮಾಡ್ತಿರುವಂತಹದ್ದು 6 ಜನ ಆರೋಪಿಗಳು ಮತ್ತೆ ನಮ್ಗೆ ಪೊಲೀಸ್ ಕಸ್ಟಡಿಗೆ ಬೇಕು, ಅದು ಕೂಡ 4 ದಿನಗಳ ಕಾಲ ಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ಕಾರಣ ಏನು ಅಂತಂದ್ರೆ, ನಮ್ಗೆ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದೆ, ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೀತಾ ಇದೆ. ಜೊತೆಗೆ ಆ ಒಂದು ನಿಟ್ಟಿನಲ್ಲಿ ಅದರ ರಿಲೇಟೆಡ್ ಆಗಿ ಆರೋಪಿಗಳಿಂದ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ಒಂದಷ್ಟು ಮಹಾಜರು ಪ್ರಕ್ರಿಯೆಗಳನ್ನು ಕೂಡ ಮಾಡಬೇಕಾಗಿದೆ. ಈ ಒಂದು ಕಾರಣಕ್ಕೋಸ್ಕರ A2 ಆರೋಪಿ ಇರುವಂತಹ ನಟ ದರ್ಶನ್ ಮತ್ತು ವಿನಯ್, ಪ್ರದೋಷ್, ನಾಗರಾಜು, ಲಕ್ಷ್ಮಣ್, ಮತ್ತೋರ್ವ ಆರೋಪಿ ರಾಜು, ಇವ್ರ 6 ಜನರನ್ನು ಕೂಡ ಅಷ್ಟೇ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಿದ್ರೆ, ಇಲ್ಲಿ ಪ್ರಮುಖವಾಗಿ ಇವರ ರೋಲ್ಗಳ ಬಗ್ಗೆ ಕೂಡ ಈಗಾಗಲೇ ಎಸ್ಪಿಪಿ ಅವರು ಅಲ್ಲಿ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಇವರ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಜಡ್ಜ್ಗೆ ಮನವರಿಕೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಈ ಆರೋಪಿಗಳ ಪರ ವಕೀಲರು ಹೇಳ್ತಿರುವಂತದ್ದು, ಯಾವುದೇ ಕಾರಣಕ್ಕೂ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿ ಕೊಡಬಾರ್ದು, ಎಲ್ಲಾ ಆರೋಪಿಗಳನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ತಿದ್ರೆ. ಕಾರಣ ಏನು ಅಂತಂದ್ರೆ, ಅವ್ರು ಕೊಡ್ತಿರುವಂತಹದ್ದು ಈಗಾಗಲೇ ಎಲ್ಲಾ ರೀತಿಯಾದಂತಹ ಆ ಒಂದು ಇನ್ವೆಸ್ಟಿಗೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಸ್ಥಳ ಮಹಾಜರನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಮಹಾಜರ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲವನ್ನೂ ಕೂಡ ಅಷ್ಟೇ ಒಂದಷ್ಟು ವಸ್ತುಗಳನ್ನ ಸೀಸ್ ಮಾಡ್ಕೊಂಡು ಕೂಡ ಬಂದಿದ್ದಾರೆ. ಇನ್ನು ಹೇಳಿಕೆ ಅನ್ನುವಂಥದ್ದನ್ನ ಆಲ್ಮೋಸ್ಟ್ ಎಲ್ಲರಿಂದನೂ ಕೂಡ ಈಗಾಗಲೇ ಪೊಲೀಸರು ಪಡ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇವ್ರಿಗೆ ಮತ್ತೆ ಅವಶ್ಯಕತೆ ಏನಿದೆ, ಎಲ್ಲೋ ಒಂದ್ ರೀತಿ ಹಿಂಸೆ ಕೊಡುವಂತ ನಿಟ್ಟಿನಲ್ಲಿ ಇವರು ಪದೇ ಪದೇ ಕಸ್ಟಡಿಗೆ ತಗೊಂತಿದ್ದಾರೆ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಈಗಾಗಲೇ ಆರೋಪಿಗರ ಪರ ವಕೀಲರು ಕೂಡ ನ್ಯಾಯಾಧೀಶರಿಗೆ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಇವರು ಕೊಡ್ಬೇಕು ಕಸ್ಟಡಿಗೆ ಅನ್ನುವಂತ ಒಂದು ಮಾತನ್ನ ಎಸ್ಪಿಪಿ ಅವರು ಹೇಳ್ತಿದ್ರೆ, ಈ ಕಡೆ ಅವ್ರು ಕೊಡಬಾರ್ದು ಅನ್ನೋಂಥ ಒಂದು ವಾದವನ್ನು ಮಾಡ್ತಿದ್ರೆ. ಸದ್ಯ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗ್ಬಿಟ್ಟು ಈಗ ಜಡ್ಜ್ಗೆ ತನಿಖಾಧಿಕಾರಿಗಳು ಒಂದು ರಿಮೈಂಡ್ ಅರ್ಜಿಯನ್ನು ಕೂಡ ಈಗಾಗಲೇ ಜಡ್ಜ್ ಕೊಟ್ಟಿದ್ದಾರೆ. ಜಡ್ಜ್ ಅದನ್ನ ಕೂಲಂಕುಷವಾಗಿ ಓದ್ತಿದ್ದಾರೆ. ಯಾಕಂದ್ರೆ ಒಂದು ರಿಮೈಂಡ್ ಅರ್ಜಿ ಅಂದ್ರೆ ಆಲ್ಮೋಸ್ಟ್ ಒಂದು 14 to 15 ಪೇಜಸ್ ಇರುತ್ತದು. ಅದರಲ್ಲಿ ಈ ಒಂದು ಪೊಲೀಸ್ ಕಸ್ಟಡಿಯ ಅವಧಿಯಲ್ಲಿ ಏನೆಲ್ಲ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ವಿ, ಏನೆಲ್ಲ ವಸ್ತುಗಳನ್ನ ಸೀಸ್ ಮಾಡ್ಕೊಂಡಿದೀವಿ, ಎಲ್ಲೆಲ್ಲಿ ಮಹಾಜರು ಪ್ರಕ್ರಿಯೆಗಳನ್ನ ಮುಕ್ತಾಯ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಉಲ್ಲೇಖವನ್ನ ಮಾಡಿರ್ತಾರೆ. ಜೊತೆಗೆ ಆರೋಪಿಗಳ ಹೇಳಿಕೆಗಳನ್ನು ಕೂಡ ಒಂದು ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಸದ್ಯಕ್ಕೀಗ ನ್ಯಾಯಾಧೀಶರು ಅದನ್ನ ಓದ್ತಿದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ಇವ್ರನ್ನ ಕಸ್ಟಡಿಗೆ ಕೊಡ್ಬೇಕಾ, ನ್ಯಾಯಾಂಗ ಬಂಧನ ಕೊಡ್ಬೇಕಾ ಅನ್ನುವಂಥದ್ದು ಕೂಡ ನ್ಯಾಯಾಧೀಶರು ವಿವೇಚನೆಗೆ ಬಿಟ್ಟಿದೆ. ಅವರ ಒಂದು ವಿವೇಚನೆಯಲ್ಲಿ ಅದನ್ನ ಈಗಾಗಲೇ ಕನ್ಸಿಡರ್ ಮಾಡ್ಕೊಂಡು ಅದನ್ನ ರಿಮೈಂಡ್ ಅರ್ಜಿಯನ್ನ ಅವರು ನೋಡ್ತಿದ್ದಾರೆ. ಬಹುತೇಕ ಅವರು ನೋಡಿದಾದಂತ ಬಳಿಕ ಆ ಒಂದು ಆದೇಶ ಅವ್ರು ಏನ್ ಕೊಡ್ತಾರೆ ಅದನ್ನ ಟೈಪ್ ಮಾಡಿಸ್ತಾರೆ. ಅಂದ್ರೆ ಅವ್ರ ಪಕ್ಕದಲ್ಲಿರುವಂತಹ ಒಂದು ಇವ್ರನ್ನ ಟೈಪ್ ಮಾಡಿಸ್ತಾರೆ. ಟೈಪ್ ಮಾಡಿಸಿದಾದಂತ ಬಳಿಕ ಆದೇಶ ಏನು ಅನ್ನೋದು ಹೇಳ್ತಾರೆ ಅವರು. ಈ ಒಂದು ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ತಡ ಆಗ್ತಿದೆ. ಯಾಕಂದ್ರೆ ರಿಮೈಂಡ್ ಅರ್ಜಿ ಓದಿ ತದನಂತರ ಆದೇಶವನ್ನ ಬರೆಸಿ ತದನಂತರ ಹೇಳುವಂತದ್ದಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ತಡ ಆಗ್ತಿದೆ. ಬಹುತೇಕ ಏನಾಗಬಹುದು ಅನ್ನುವಂತ ಒಂದು ಕುತೂಹಲ ಕೂಡ ಇದೆ. ಒಂದು ವೇಳೆ ಏನಾದ್ರೂ ಪೊಲೀಸ್ ಕಸ್ಟಡಿಗೆ ಏನಾದ್ರೂ ಕೊಟ್ರೆ ನಟ ದರ್ಶನ್ ಮತ್ತೆ ವಾಪಸ್ ಪೊಲೀಸರ ಒಂದು ಸುಪರ್ದಿಯಲ್ಲಿ ಇರ್ಬೇಕಾಗುತ್ತೆ, ಅವರ ಒಂದು ಕಸ್ಟಡಿಯಲ್ಲಿ ಇರ್ಬೇಕಾಗಿರುತ್ತೆ. ಒಂದ್ ವೇಳೆ 4 ದಿನ ಮನವಿ ಮಾಡ್ಕೊಂಡಿದ್ರೆ 4 ದಿನ ಏನಾದ್ರೂ ಕೊಟ್ಟರು ಕೂಡ ಮುಂದಿನ 4 ದಿನಗಳ ಕಾಲ ಮತ್ತದೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಟ ದರ್ಶನ್ ಅಂಡ್ ಉಳಿದಂತ 6 ಜನ ಆರೋಪಿಗಳು ಇರ್ಬೇಕಾಗಿರುತ್ತೆ. ಒಂದ್ ವೇಳೆ ಏನಾದ್ರೂ
ಕಸ್ಟಡಿಗೆ ಅವಶ್ಯಕತೆ ಇಲ್ಲ, ಈಗಾಗಲೇ ತನಿಖೆಯನ್ನ ಬಹುತೇಕ ಮಾಡಿದ್ದೀರಿ ಅಂತ ಏನಾದ್ರು ಜಡ್ಜ್ ಏನಾದ್ರು ಅಂದಂತ ಪಕ್ಷದಲ್ಲಿ ಮತ್ತೆ ಎಲ್ಲರನ್ನು ಕೂಡ ಅಷ್ಟೇ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಕೊಡ್ತು ಅಂತಂದ್ರೆ ಯಾವುದೇ ನ್ಯಾಯಾಂಗ ಬಂಧನಕ್ಕೆ ಆರೋಪಿಯನ್ನು ಕೊಟ್ಟರು 14 ದಿನ ಮ್ಯಾಂಡೇಟ್ರಿ ಅದು. ತದನಂತರ 14 ದಿನ ಆದ್ಮೇಲೆ ಅದಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಎಲ್ಲರೂ ಕೂಡ ಅಷ್ಟೇ ಪರಪ್ಪನ ಅಗ್ರಹಾರಕ್ಕೆ ಅದೇ ಒಂದು KSRP ತುಕಡಿಯಲ್ಲಿನೇ ಹೋಗ್ತಾರೆ. ತದನಂತರ ಸಂಜೆ ಒಳಗಡೆ ಅವರು ಜೈಲ್ ಒಳಗಡೆ ಹೋಗ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನ್ ಮಾಡ್ತಾರೆ ಜಡ್ಜಿಗೆ, ಏನ್ ಆದೇಶ ಕೊಡ್ತಾರೆ ಅನ್ನುವಂಥದ್ದು ತುಂಬಾ ಕುತೂಹಲವಾಗಿದೆ. ಯಾಕಂದ್ರೆ ಈಗಾಗಲೇ 11 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಎಲ್ಲಾ ಆರೋಪಿಗಳನ್ನು ಕೂಡ ಕಸ್ಟಡಿಯಲ್ಲಿ ಇಂಟ್ರಾಗೇಷನ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಜಡ್ಜ್ ಏನಾದ್ರು 11 ದಿನ ಕೊಟ್ಟಿದ್ದೀನಿ ಸಾಕು ಅಂತ ಏನಾದ್ರು ನ್ಯಾಯಾಂಗ ಬಂಧನ ಕೊಟ್ರೆ ಎಲ್ಲರೂ ಕೂಡ ಜೈಲ್ಗೆ ಹೋಗ್ತಾರೆ. ತದನಂತರ ಏನಾದ್ರು ತುಂಬಾ ಅನಿವಾರ್ಯತೆ ಇದೆ, ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ ನೆಸೆಸಿಟಿ ಇದೆ ಅನ್ನಂತ ಪಕ್ಷದಲ್ಲಿ ತನಿಖಾಧಿಕಾರಿಗಳು SPPಯ ಮುಖಾಂತರವಾಗಿ ಮತ್ತೆ ಒಂದು ಅಪ್ಲಿಕೇಶನ್ ಅನ್ನ ಫೈಲ್ ಮಾಡ್ಬೇಕಾಗಿರುತ್ತೆ. ಬಾಡಿ ವಾರೆಂಟ್ ನ ಮೇಲೆ ನಮಗೆ ಕಸ್ಟಡಿ ಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂತಾರೆ. ಆ ಒಂದು ಟೈಮ್ ನಲ್ಲಿ ಒಂದಷ್ಟು ಅಂಶಗಳನ್ನ ಏನೆಲ್ಲ ಕಾರಣಗಳಿಂದ ಅವರು ನಮಗೆ ಕಸ್ಟಡಿಗೆ ಬೇಕು ಅಂತ ಹೇಳ್ಬಿಟ್ಟು ಉಲ್ಲೇಖವನ್ನ ಮಾಡಿಬಿಟ್ಟು ಒಂದಷ್ಟು ಅರ್ಜಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಅದ್ರ ಮೇಲೆ ನೆಕ್ಸ್ಟ್ ವಾದ ವಿವಾದ ಆಗಿ ಒಂದ್ ವೇಳೆ ಅವಶ್ಯಕತೆ ಇತ್ತು ಅಂತಂದ್ರೆ ಕೊಟ್ರೆ ಬಾಡಿ ವಾರೆಂಟ್ ಮೇಲೆಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡ್ತಾರೆ. ಇವತ್ತು ಜಡ್ಜ್ ಏನಾದ್ರು ಕಸ್ಟಡಿ ಕೊಟ್ರೆ ಈ ಕಡೆ ಪೊಲೀಸರು ವಶಕ್ಕೆ ಕೊಡ್ತಾರೆ, ಇಲ್ಲ ಅಂತಂದ್ರೆ ನೇರವಾಗಿ ಕರ್ಕೊಂಡು ಹೋಗ್ಬಿಟ್ಟು ಪರಪ್ಪನ ಅಗ್ರಹಾರ ಜೈಲು ಒಳಗಡೆ ಬಿಟ್ಟು ಬರ್ತಾರೆ. ನವಿತಾ, ಒಂದು ವೇಳೆ ಈ ಕಸ್ಟಡಿಗೆ ಕೊಡದೆ ಇದ್ರೆ 2ನೇ ಬಾರಿಗೆ ಜೈಲು ಪಾಲಾದಂತ ಆಗತ್ತೆ ದರ್ಶನ್. ಈ ಹಿಂದೆ 2013ರಲ್ಲಿ ನಡೆದಿರುವಂತಹ ಅಂದ್ರೆ ಘಟನೆಯನ್ನು ನಾವು ಕೂಡ ಗಮನಿಸ್ತಾ ಹೋಗೋದಾದ್ರೆ, ಬಟ್ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ 17 ಆರೋಪಿಗಳಲ್ಲಿ ಒಟ್ಟಾರೆ ಎಷ್ಟು ಮಂದಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ? ನವಿತಾ, ಇಲ್ಲಿನ ಮಾಹಿತಿಯ ಪ್ರಕಾರವಾಗಿ 6 ಜನರು ಬಿಟ್ಟು ಉಳಿದೆಲ್ಲರನ್ನೂ ಕೂಡ ಅಷ್ಟೇ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತಾನೆ ಈಗಾಗಲೇ ತನಿಖಾಧಿಕಾರಿಗಳು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ 17 ಜನ ಅಧಿಕೃತವಾಗಿ ಬಂಧನ ಆಗಿರುವಂತದ್ದು. 17 ಜನರಲ್ಲಿ 6 ಜನರು ಹೊರತುಪಡಿಸಿದ್ರೆ ಇನ್ನು 11 ಜನ ಇದ್ದಾರೆ. ಪವಿತ್ರ ಗೌಡ ಆಗಿರ್ಬೋದು, ಉಳಿದಂತಹ ಆರೋಪಿಗಳು ಅವರೆಲ್ಲರೂ ಕೂಡ ಅಷ್ಟೇ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವರ ರೋಲ್ ಈ ಒಂದು ಪ್ರಕರಣದಲ್ಲಿ ಏನಿತ್ತು ಅದೆಲ್ಲವನ್ನು ಕೂಡ ಈಗಾಗಲೇ ಹೇಳಿಕೆಗಳನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅವರವರ ಮನೆಗಳಿಗೆ ಕರ್ಕೊಂಡೋಗಿ ಮಹಜರು ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅವರು ಅವತ್ತು ಕೃತ್ಯ ನಡೆದಂತ ದಿನ ಬಳಸಿದಂತಹ ಒಂದು ಬಟ್ಟೆ ಆಗಿರ್ಬೋದು, ಶೂ ಆಗಿರ್ಬೋದು, ಚಪ್ಪಲ್ ಆಗಿರ್ಬೋದು ಎಲ್ಲವನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಪ್ರಕರಣದಲ್ಲಿ ಅವರ ಪಾತ್ರ ಏನಿದೆ ಅಂತ ಗೊತ್ತಾಗಿದೆ. ಆ ಒಂದು ಪಾತ್ರಕ್ಕೆ ತಕ್ಕಂತೆ ಎಲ್ಲಾ ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಂತ ಕಾರಣಕ್ಕೋಸ್ಕರ ಅವರದ್ದೇನು ಕೂಡ ಅಷ್ಟು ಅವಶ್ಯಕತೆ ಇಲ್ಲ, ಅವರನ್ನ ನೀವು ನ್ಯಾಯಾಂಗ ಬಂಧನ ಕೊಡಿ ಅನ್ನುವಂತ ಒಂದು ಮಾತನ್ನೇ ಕೂಡ ಈಗಾಗಲೇ ತನಿಖಾಧಿಕಾರಿ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ 11 ಜನರದ್ದು ಕೂಡ ಅಷ್ಟೇ ಬಹುತೇಕ ನ್ಯಾಯಾಂಗ ಬಂಧನ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಆದ್ರೆ ಉಳಿದಿರುವಂತದ್ದು ಇಲ್ಲಿ ಕೇವಲ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಇವರದ್ದು ಮಾತ್ರ ಇಲ್ಲಿ ಇವ್ರದ್ದು ಇನ್ನೂ ಕೂಡ ಅಷ್ಟೇ ಕನ್ಫ್ಯೂಷನ್ ಇದೆ. ಅವರು ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಕೊಡ್ತಾರ ಅಥವಾ ಕಸ್ಟಡಿ ಕೊಡ್ತಾರ ಅನ್ನುವಂಥದ್ದು ಕೂಡ ಕುತೂಹಲದಿಂದ ತನಿಖಾಧಿಕಾರಿಗಳು ಕೂಡ ಕಾಯ್ತಿದ್ದಾರೆ. ಒಂದ್ ವೇಳೆ ಏನಾದ್ರು ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಿದ್ರು ಅಂತಂದ್ರೆ ನಟ ದರ್ಶನ್ ಇದು 2ನೇ ಬಾರಿ ತಮ್ಮ ಜೀವನದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಹೋಗ್ತಾ ಇರುವಂತೆ. ಯಾಕಂದ್ರೆ 2011ರಲ್ಲಿ ಕೂಡ ಅಷ್ಟೇ ತನ್ನ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಕೂಡ ಅಷ್ಟೇ ಅರೆಸ್ಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ಜೈಲ್ಗೂ ಕೂಡ ಬಿಟ್ಟಿದ್ರು. 14 ದಿನಗಳ ಕಾಲ ಆವಾಗ ಜೈಲಿನಲ್ಲಿದ್ರು. ತದನಂತರ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಹಾಸ್ಪಿಟಲ್ ನಲ್ಲಿ ಕೂಡ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡ್ರು. ಆಮೇಲೆ ಬೇಲ್ ಮಾಡ್ಕೊಂಡು ಹೊರಗಡೆ ಬಂದ್ರು. ಈಗ ಮತ್ತೆ 2011 ಆದಂತ ಬಳಿಕ 2024 13 ವರ್ಷಗಳ ಬಳಿಕ ಈ ಕೊಲೆ ಪ್ರಕರಣದಲ್ಲಿ ಮತ್ತೆ 2ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲ್ಗೂ ಕೂಡ ಅಷ್ಟೇ ಹೋಗೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಈಗ ಇನ್ನು ಕ್ಯಾಬಿನೆಟ್ ನಲ್ಲಿ ಕೂಡ ರೇಣುಕಾ ಸ್ವಾಮಿ ಕೊಲೆಯ ಕೇಸ್ ಪ್ರತಿಧ್ವನಿಸಿದೆ. ಯಾರು ಪರ ವಿರುದ್ಧ ಮಾತನಾಡದಂತೆ ಸೂಚನೆಯನ್ನ ನೀಡಲಾಗಿದೆಯಂತೆ. ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಾತಾಡಬೇಡಿ, ಈ ಪರವನ್ನು ಹೇಳಬೇಡಿ, ವಿರುದ್ಧನೂ ಹೇಳಬೇಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಇಂತಹ ಕ್ರೂರತನವನ್ನ ನಾನು ನೋಡಿಲ್ಲ ಅಂತ ಹೇಳಿದಾರಂತೆ. ವಿಡಿಯೋ ಫೋಟೋಸ್ ನಾನು ನೋಡಿದ್ದೇನೆ, ಇಂತಹ ಒಂದು ಕ್ರೂರತನವನ್ನ ನಾನು ಯಾವತ್ತೂ ನೋಡಿಲ್ಲ, ಅವನು ಮನುಷ್ಯನೋ ರಾಕ್ಷಸನೋ ಅಂತ ಅನ್ನಿಸ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಇದರ ಬಗ್ಗೆ ಮಾತಾಡಬಾರ್ದು, ಪರ ಹೇಳೋಕೆ ಕೊಡೋದಾಗ್ಲಿ ವಿರೋಧ ಹೇಳಿಕೆಯನ್ನ ಕೊಡೋದಾಗ್ಲಿ ಮಾಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರಂತೆ. ಅಷ್ಟು ಮಾತ್ರ ಅಲ್ಲ, ಇಡೀ ಪ್ರಕರಣವನ್ನ ನಾನು ಗಮನಿಸಿದ್ದೀನಿ, ಫೋಟೋಗಳನ್ನ ನೋಡಿದ್ದೀನಿ, ವಿಡಿಯೋ ನೋಡಿದ್ದೀನಿ, ಆತ ಮನುಷ್ಯನ ರಾಕ್ಷಸನೋ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಅನ್ನೋದನ್ನ ಕೂಡ ಅಲ್ಲಿ ಹೇಳಿದಾರಂತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.